ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ, ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ, ನೀ ನಗುವ ಹೂವಾಗು ಜಗದ ವನದಲ್ಲಿ, ಹೂ ಬಿಡದ ಲತೆಗಾರು ನೀರ ನೆರೆವರು ಇಲ್ಲಿ, ನಗುತ್ತಲಿರು ಜನ ನಗಲಿ ಮುದ್ದು ರಾಮ, ನಗುತ್ತಲಿರು ಮನ ನಗಲಿ ಮುದ್ದು ರಾಮ. ವೀಕ್ಷಕರೇ ನೋಡಿ, ನಗುತ್ತಲಿರು ಜನ ನಗಲಿ ಅಂತ ಹೇಳಿ ಕವಿ ಬರೀತಾರಿಯೇ ಹೊರತು ನಗುತ್ತಲಿರು ಹಣ ನಗಲಿ ಅಂತ ಬರೀತಾರಾ? ಹಣಕ್ಕೆ ನಗು ಅಂತದಿಲ್ಲ, ಅದಕ್ಕೆ ಬಾಂಧವ್ಯವೂ ಗೊತ್ತಿಲ್ಲ, ವಿಶ್ವಾಸವೂ ಗೊತ್ತಿಲ್ಲ, ಅದು ನಗದು ನಗದು. ಆದ್ರೆ ನಗುವಂಥದ್ದು ಅಂದ್ರೆ ಯಾವುದು? ಜನ. ಜನ ಯಾವಾಗ ನಗ್ತಿರ್ತಾರೋ ಸಮಾಜ ಕ್ಷೇಮವಾಗಿರುತ್ತೆ, ಸಮಾಜ ಯಾವಾಗ ಕ್ಷೇಮವಾಗಿರುತ್ತೋ ದೇಶ ಸುಭಿಕ್ಷವಾಗಿರುತ್ತೆ. ಈಗ ಮನುಷ್ಯ ಅಂದ್ರೆ ಯಾರು ಅಂತೇಳಿ ನಾವು ತಗೊಂಡ್ರೆ, ಮನುಷ್ಯ ಅನ್ನೋನು ಒಬ್ಬ ಸಂಘ ಜೀವಿ. ಅವನ್ ಸಂಘದಿಂದಲೇ ಬಾಳ್ಬೇಕು, ಬರೀ ಹಣ ಇಟ್ಕೊಂಡು ಬಾಳಕ್ಕಾಗತ್ತಾ? ಈಗ ನಾವು ಮನುಷ್ಯನ ಬರ್ದಿರೋಂಥ ಪ್ರಾಕೃತಿಕ ಒಂದು ಪರಿಸರದ ವಿಚಾರಗಳನ್ನ ನಾವು ಗಮನಿಸ್ಕೊಂಡ್ರೆ, ಕಾಡು ಮನುಷ್ಯನಿಂದ ಇವತ್ತು ನಾಡು ಮನುಷ್ಯನಾಗಿ ನಿಂತಿದ್ದಾನೆ ಒಬ್ಬ ಮನುಷ್ಯ. ಕಾಡು ಮನುಷ್ಯನಲ್ಲಿ ಇದ್ದಾಗ್ಲೂ ಕೂಡ ಅಲ್ಲಿ ಹಣ ಅನ್ನೋದು ಇರ್ಲೇ ಇರ್ಲಿಲ್ಲ. ಅವನು ಬದುಕಿದ್ದು ಅವನ ಸಂಘದ ಜೊತೆಗೆ, ಅವನ ಕುಟುಂಬದ ಜೊತೆಗೆ, ಅವನ ಮಕ್ಕಳ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ಬದುಕ್ದ. ಆಮೇಲೆ ಹಣ ಅನ್ನೋವಂಥದ್ದು ಸೃಷ್ಟಿ ಮಾಡ್ಕೊಂಡಿರೋದು ನಾವು. ಹಣ ಅನ್ನೋದು ನಾವೇ ಸೃಷ್ಟಿ ಮಾಡ್ಕೊಂಡಿರೋವಂಥ ಒಂದು ಅಂಶ. ಆದ್ರೆ ಜನ ಅನ್ನೋದು ನಮ್ಮಿಂದ ಸೃಷ್ಟಿ ಆಗಿರೋವಂಥದ್ದು ವಂಶ ಪಾರಂಪರ್ಯ. ಆದ್ರೂ ಸಂಘ ಅನ್ನೋದು ನಮ್ಮ ಮನಸ್ಸಿನಿಂದ, ವಿಶ್ವಾಸದಿಂದ, ಹೃದಯ ವೈಶಾಲ್ಯತೆಯಿಂದ ಬೆಳೆದಿರೋವಂಥದ್ದು ಜನ. ಆಮೇಲೆ ಜನಬಲವನ್ನ ಗಳಿಸ್ಲಿಕ್ಕೆ ನಾವೇನ್ ಕಷ್ಟಪಡ್ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಹೃದಯ ವೈಶಾಲ್ಯತೆ, ಒಳಗಿರುವಂತ ನಿಷ್ಕಲ್ಮಶವಾದಂತ ಪ್ರೀತಿ, ಒಂದು ವಿಶ್ವಾಸ, ಒಂದು ಬಾಂಧವ್ಯ. ಇವಿಷ್ಟು ಇದು ಬಿಟ್ರೆ ನಾವು ಜನಬಲವನ್ನ ಆರಾಮವಾಗಿ ಪಡ್ಕೊಳ್ಬಹುದು. ಅದೇ ಹಣ ಬಲ ಪಡ್ಕೊಳಕ್ಕಾಗತ್ತಾ? ನಾನು ತುಂಬಾ ಪ್ರಾಮಾಣಿಕಳು, ನಾನು ತುಂಬಾ ಹೃದಯ ವೈಶಾಲ್ಯತೆ ಇದೆ ಅಂದ ತಕ್ಷಣ ಹಣ ಬರುತ್ತಾ? ಪರಿಶ್ರಮ ಪಡಬೇಕು. ಆ ಪರಿಶ್ರಮದಿಂದ ಬಂದಂತ ಹಣದಲ್ಲಿಯೂ ಕೂಡ ಎಷ್ಟು ಖರ್ಚಿರುತ್ತೆ. ಒಂದು ತಿಂಗಳು ನಾವು ಇವತ್ತು ತಿಂಗಳ ಸಂಬಳ ಯೋಚನೆ ಮಾಡ್ತಿರ್ತೀವಿ, ಇವತ್ತು ಜೂನ್ ಮೊದಲನೇ ವಾರದಲ್ಲಿದೆ, ಇವಾಗ ನಾವು ಸಂಬಳ ಬಂದ ತಕ್ಷಣ 2ನೇ ವಾರದಲ್ಲಿ ಆಗ್ಲೇ ಪೂರ್ತಿ ಖಲಾಸ್. ಲೋನಿಗೆ ಕಟ್ಟಿರ್ತೀವಿ, ದಿನಸಿ ಅಂಗಡಿ ಕೊಟ್ಟಿರ್ತೀವಿ, ಇನ್ಯಾವುದೋ ಹಾಲ್ನವ್ರಿಗಂತೆ, ಹೂನವ್ರಿಗಂತೆ, ಎಲ್ಲರಿಗೂ ಕೊಟ್ಟು ಖಾಲಿ ಮುಗೀತು ಹಣಬಲ. ಅದೇ ಜನಬಲವನ್ನ ನೀವು ಗಳಿಸ್ತಾ ಹೋಗಿ, ಅದು 1ಕ್ಕೆ 2 ಆಗಿ, 2ಕ್ಕೆ 4 ಆಗಿ, 4ಕ್ಕೆ 8 ಪಟ್ಟಾಗಿ, 100 ಪಟ್ಟು ಬೆಳವಣಿಗೆ ಆಗ್ತಾ ಹೋಗುತ್ತೆ.